टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಪಂಜಾಬ್ ವಿರುದ್ಧ ಜಯ ಗಳಿಸಿದೆ ಆರ್ಸಿಬಿ. ಇದೀಗ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಗೆಲುವಿಗೆ ಕೇವಲ ಒಂದೇ ಒಂದು ಮೆಟ್ಟಿಲು ಬಾಕಿ ಇದೆ. ಆರ್ಸಿಬಿ ಬಾಯ್ಸ್ ನಿನ್ನೆ ಒಂದು ರೀತಿ ಹಬ್ಬದ ವಾತಾವರಣವೇ ನಿರ್ಮಾಣ ಆಗಿತ್ತು. 8 ವರ್ಷಗಳ ಬಳಿಕ ಐಪಿಎಲ್ ಫೈನಲ್ ಪ್ರವೇಶವನ್ನ ಮಾಡಿದೆ. ಪಂಜಾಬ್ ವಿರುದ್ಧ ಆರ್ಸಿಬಿಗೆ 8 ವಿಕೆಟ್ಗಳ ಜಯ ಗಳಿಸಿದ್ದು 4ನೇ ಬಾರಿಗೆ ಫೈನಲ್ಗೆ ಎಂಟ್ರಿ ಕೊಡ್ತಾ ಇದೆ ಆರ್ಸಿಬಿ. 2009ರಲ್ಲಿ, 2011ರಲ್ಲಿ, 2016ರಲ್ಲಿ ಫೈನಲ್ ಪ್ರವೇಶಿಸಿತ್ತು ಆರ್ಸಿಬಿ. ಅಹಮದಾಬಾದ್ನಲ್ಲಿ ನಡೆಯಲಿರುವಂತಹ ಫೈನಲ್ ಪಂದ್ಯ ಕೇವಲ ಗೆಲುವಿಗೆ ಒಂದೇ ಒಂದು ಮೆಟ್ಟಿಲು ಮಾತ್ರ ಬಾಕಿ ಇದೆ. ಪಂಜಾಬ್ ವಿರುದ್ಧ ನಿನ್ನೆ ವಿಜಯ ಪತಾಕೆಯನ್ನ ಹಾರಿಸಿ ಆರ್ಸಿಬಿ ಇದೀಗ ಫೈನಲ್ಗೆ ಏರಿದೆ. 18ನೇ ಆವೃತ್ತಿಯಲ್ಲಿ ಐಪಿಎಲ್ ಫೈನಲ್ ಪ್ರವೇಶಿಸಿದೆ. ಅಂದ್ರೆ ಈ ಬಾರಿ ಕಪ್ ನಮ್ದೇ ಅಂತ ಆರ್ಸಿಬಿ ಫ್ಯಾನ್ಸ್ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಡುತ್ತದೆ. ಇನ್ನು ಪಂಜಾಬ್ ವಿರುದ್ಧ ಜಯಗಳಿಸ್ತಾ ಇದ್ದಂತೆ ಅಭಿಮಾನಿಗಳ ಹರ್ಷೋದ್ಗಾರ ಯಾವ ರೀತಿ ಇತ್ತು ಅಂತ ಒಂದು ಭಾಗದಲ್ಲಿ ಗಮನಿಸ್ತಾ ಇದ್ದೀರಿ. ಪಟಾಕಿ ಸಿಡಿಸಿ, ಕುಣಿದು ಕುಪ್ಪಳಿಸಿ, ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ ಆರ್ಸಿಬಿ ಫ್ಯಾನ್ಸ್. ಈ ಬಾರಿ ಕಪ್ ನಮ್ದೇ, ಈ ಬಾರಿ ಅಂತೂ ಮಿಸ್ ಆಗೋದಕ್ಕೆ ಚಾನ್ಸೇ ಇಲ್ಲ ಅಂತ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಡ್ತಾ ಇದೆ. ಬರೋಬ್ಬರಿ 8 ವರ್ಷಗಳ ಬಳಿಕ ಅಂದ್ರೆ 2016ರಲ್ಲಿ ಫೈನಲ್ಗೆ ತಲುಪಿತ್ತು, 2009ರಲ್ಲೂ ಕೂಡ ತಲುಪಿತ್ತು, 2011ರಲ್ಲೂ ಕೂಡ ತಲುಪಿತ್ತು. ಈ ಬಾರಿ ಅಹಮದಾಬಾದ್ನಲ್ಲಿ ನಡೆಯುವಂತಹ ಫೈನಲ್ ಪಂದ್ಯದಲ್ಲಿ ಆರ್ಸಿಬಿ ಹಣಾಹಣಿಯನ್ನು ನಡೆಸಲಿದೆ. 4ನೇ ಬಾರಿಗೆ ಫೈನಲ್ಗೆ ಆರ್ಸಿಬಿ ಎಂಟ್ರಿ ಕೊಟ್ಟಿದ್ದು. ನಿನ್ನೆಯಷ್ಟೇ ಪಂಜಾಬ್ ವಿರುದ್ಧ ಆರ್ಸಿಬಿಗೆ 8 ವಿಕೆಟ್ಗಳ ಜಯ ಗಳಿಸಿದ ಬೆನ್ನಲ್ಲೇ ಗೆಲುವಿನ ಸನಿಹದಲ್ಲಿದೆ ಆರ್ಸಿಬಿ. ಎಲ್ಲೆಲ್ಲೂ ಕೂಡ ಹರ್ಷೋದ್ಗಾರ, ಸಂಭ್ರಮ ಮುಗಿಲು ಮುಟ್ಟಿತ್ತು. ಪಟಾಕಿ ಸಿಡಿಸಿ, ಕುಣಿದು ಕುಪ್ಪಳಿಸಿ, ಸಿಹಿಯನ್ನ ಹಂಚಿ, ಜೈಕಾರ ಕೂಗ್ತಾ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಭಿಮಾನಿಗಳು. ಒಂದು ಭಾಗದಲ್ಲಿ ಮೈಸೂರಿನಲ್ಲಿ ಯಾವ ರೀತಿ ಸಂಭ್ರಮಾಚರಣೆ ಇತ್ತು ಅಂತ ಗಮನಿಸ್ತಾ ಇದ್ದೀರಿ. ರಾಯಚೂರಿನಲ್ಲಿ ಪಟಾಕಿ ಯಾವ ರೀತಿ ಸಿಡಿತಾ ಇದೆ ಅಂತ ನೋಡ್ತಾ ಇದ್ದೀರಿ. ಇತ್ತ ಬೆಂಗಳೂರಿನಲ್ಲಿ ಸ್ಕ್ರೀನ್ಗಳಲ್ಲಿ ಯಾವ ರೀತಿ ಆರ್ಸಿಬಿ ಗೆದ್ದಂತಹ ಕ್ಷಣಗಳು ರಾರಾಜಿಸ್ತಾ ಇದೆ ಅಂತ ಎಲ್ಲೆಲ್ಲೂ ಕೂಡ ಹರ್ಷೋದ್ಗಾರ, ಸಂಭ್ರಮ, ಸಡಗರ. ಯಾಕಂದ್ರೆ ದೀಪಾವಳಿ ಹಬ್ಬಕ್ಕೆ ಇನ್ನೂ ಹಲವು ತಿಂಗಳುಗಳ ಬಾಕಿ ಇದೆ. ಆದ್ರೆ ನಾವೀಗಾಗಲೇ ದೀಪಾವಳಿ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅನ್ನೋ ನಿಟ್ಟಿನಲ್ಲಿ ರಾಯಚೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಪಟಾಕಿಯನ್ನ ಸಿಡಿಸಿ ಮುಗಿಲೆತ್ತರಕ್ಕೆ ಹಾರಿಸಿ ಖುಷಿಯನ್ನ ವ್ಯಕ್ತಪಡಿಸುವಂತಹ ಪರಿ ಇದು. ಇನ್ನು ಮೈಸೂರಿನಲ್ಲಿ ಪುಟಾಣಿಗಳು ಕೂಡ ಯಾವ ರೀತಿ ಸಂಭ್ರಮಾಚರಣೆಯಲ್ಲಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀವಿ. ಎಲ್ಲೆಲ್ಲೂ ಕೂಡ ಆರ್ಸಿಬಿ ಸರಿ ಈ ಬಾರಿ ಕಪ್ ನಮ್ದೇ, ಮಿಸ್ ಆಗೋದಕ್ಕೆ ಚಾನ್ಸೇ ಇಲ್ಲ ಅಂತ ಅಭಿಮಾನಿಗಳು ಸಂತಸ ವ್ಯಕ್ತಪಡಿಸ್ತಾ ಇದ್ದಾರೆ. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ನನ್ನ ಫ್ರೆಂಡ್ಸ್ ನನ್ನ ಫುಲ್ ಮ್ಯಾಚ್ ನೋಡಕ್ ಬಿಟ್ಟಿದ್ದು. ಸೊ ವಿ ಗೋನಾ ಗೆಟ್ ದ ಕಪ್ ದಿಸ್ ಟೈಮ್. ನಾವು ಈ ಸಲ ಕಪ್ ನಮ್ದೇ. ತುಂಬಾ ಖುಷಿ ಆಗಿದೆ. ಆರ್ಸಿಬಿ ಫೈನಲ್ಸ್ ಬಂದಿದ್ದಾರೆ, ತುಂಬಾ ಖುಷಿ ನಮ್ಗೆ. 18 ಎಲ್ಲ 18, ಆರ್ಸಿಬಿ 18, ವಿರಾಟ್ 18. ಈ ಸರಿ ನಮ್ಮ ಫೈನಲ್ಸ್ ಇರೋದು ಮಂಗಳವಾರ ಜೂನ್ 3, ಹನುಮಾನ್ ದಿನ. ನಮ್ಗೆ ಹನುಮಾನ್ ಪವರ್ ಬರುತ್ತೆ. ಈ ಸರಿ ನಮ್ದೇ ಕಪ್. ಈ ಸರಿ ಕಪ್ ನಮ್ದೇ ಸರ್, ಬೇರೆ ಯಾರು ಏನು ತಡೆಯಕ್ಕಾಗಲ್ಲ. ನಮ್ದೇ ಕಪ್. ತುಂಬಾ ಖುಷಿ ಆಗಿದೆ ಆರ್ಸಿಬಿ ಫೈನಲ್ಸ್ ಬಂದಿರೋದು. ನಮ್ದೇ ಕಪ್ ಇವತ್ತು, ಯಾರು ತಡೆಯಕ್ಕಾಗಲ್ಲ. ಇವತ್ತು ನಮ್ದೇ ನಮ್ ಕಪ್ ನಮ್ದೇನೆ. ವೇಟಿಂಗ್ ಫಾರ್ ಜೂನ್ 3 ಅಷ್ಟೇನೆ. 18 ವರ್ಷ ಆದ್ಮೇಲೆ ಬಂದಿದೀವಿ ನಾವು. ಈ ಸಲ ಬಂದೇ ಬರುತ್ತೆ ನಮ್ಗೆ. ಈ ಸಲ ಬರ್ದ್ಬಿಟ್ಟೈತೆ ನಮ್ಮ ಹೆಸರಲ್ಲಿ ಕಪ್ಪು, ಅದಂತೂ ಬರ್ಕೊಡ್ತೀನಿ. ಒಂದ್ ಹೇಳ್ತೀನಿ ಕೇಳಿ, ಏನು ಕಪ್ಪೇ ಇಲ್ದಾರ ಟೈಮಲ್ಲಿ ಆರ್ಸಿಬಿ ಫ್ಯಾನ್ಸ್ ನ ನೋಡಿ 9 ಟೀಮು ಎದುರ್ಕೊತಿದ್ರು. ಒಂದ್ ಕಪ್ ಬಂದ್ಬಿಡ್ಲಿ, ಆಮೇಲೆ ತೋರಿಸ್ತೀವಿ. ಕಪ್ ನಮ್ದೇನೆ ಕನ್ಫರ್ಮ್, ಮಾತಾಡಂಗೆ ಇಲ್ಲ. ಕೊಹ್ಲಿನೇ ಕಪ್ ಎತ್ತದ ಸರ್ ಈ ಸಲ. 200% ವಿರಾಟ್ ಕೊಹ್ಲಿನೇ. ಬ್ಯಾಂಗ್ಳೂರಲ್ಲಿ ಟ್ಯೂಸ್ಡೇ ಕಪ್ಪು ನಮ್ದೇನೆ. ಟೀಮ್ ಸೆಲೆಕ್ಟ್ ಮಾಡಿದಾಗ ಎಲ್ಲರೂ ಟೀಮು ಸರಿ ಇಲ್ಲ ಅಂತ ಹೇಳ್ತಾ ಇದ್ರು. ಇವತ್ತೆಲ್ಲರಿಗೂ ಮುಟ್ ನೋಡ್ಕೊಳಂಗ್ ಕೊಡ್ತಾ ಇದೀವಿ ಬಾಸ್.